ಜ್ಯೋತಿಷ್ಯದ ಬಗ್ಗೆ ಆಲೋಚನೆ ಬಂದಾಗೆಲ್ಲ ಬಹಳಷ್ಟು ಜನರನ್ನ ಗಾಬರಿ ಪಡಿಸುವಂಥ, ಚಿಂತೆಗೆ ಒಳಗಾಗುವಂತೆ ಮಾಡೋ ಗ್ರಹ ಯಾವುದಾದ್ರೂ ಇದ್ರೆ ಅದು ಈ ಶನಿ ಗ್ರಹ. ನನಗೆ 7.5 ಇದೆ, ಶನಿ ದಶ ಇದೆ, ಅರ್ಧಾಷ್ಟಮ ಶನಿ ಕಾಟ ಇದೆ, ಪಂಚಮ ಶನಿ ಕಾಟ ಇದೆ ಅಥವಾ ಅಷ್ಟಮ ಶನಿ ಕಾಟ ಇದೆ, ಇದರಿಂದ ನನಗೆ ಕೆಟ್ಟದಾಗತ್ತಾ, ಏನು ಒಳ್ಳೇದಾಗೋದೇ ಇಲ್ವಾ, ಏನಾದರೂ ಅನಾಹುತ ಆಗಿಬಿಡುತ್ತಾ, ಈ ರೀತಿಯ ಭಯ ಬಹಳಷ್ಟು ಜನರನ್ನ ಕಾಡುತ್ತೆ. ಈ ಭಯ ಯಾವ ಪ್ರಮಾಣದಲ್ಲಿದೆ ಅಂದರೆ, ತುಂಬ ಜನ ಶನಿ ಅನ್ನೋ ಹೆಸರನ್ನ ತಗೊಂಡು ಮಾತಾಡೋದಕ್ಕೂ ಕೂಡ ಭಯ ಪಡುವಷ್ಟರ ಮಟ್ಟಿಗೆ ಅವರ ಮನಸ್ಸಲ್ಲಿ ಭಯವನ್ನ ಉಂಟು ಮಾಡಲಾಗಿದೆ. ಅವರು ಯಾವ ಕಾರಣಕ್ಕೂ ಶನಿ ಅನ್ನೋ ಪದವನ್ನ ಹೇಳೋದೇ ಇಲ್ಲ. ಪರಮಾತ್ಮ ಅಂತಾನೋ ಮಹಾತ್ಮ ಅಂತಾನೋ ಮಾತ್ರ ಮಾತಾಡ್ತಾರೆ. ಅಪ್ಪಿತಪ್ಪಿ ಕೂಡ ಅವರ ಬಾಯಲ್ಲಿ ಶನಿ ಅನ್ನೋ ಪದ ಬರೋದಿಲ್ಲ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇಷ್ಟೊಂದು ಭಯ ಪಡಬೇಕಾದ ಅನಿವಾರ್ಯತೆ ಇಲ್ಲ. ನೀವು ಶನಿಯ ಹೆಸರು ಹೇಳೋದ್ರಿಂದ ನಿಮಗೆ ಶನಿ ಕಾಟ ಉಂಟಾಗೋದಿಲ್ಲ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ಕಾಟ ಇದೆ ಅಂದ ಮಾತ್ರಕ್ಕೆ ನಿಮಗೆ ಅನಾಹುತಗಳೇನೋ ಸಂಭವಿಸಿ ಬಿಡೋದಿಲ್ಲ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಿಮಗೆ ಶನಿ ಯಾವ ಫಲ ಕೊಡ್ತಾನೆ, ಯಾವ ರೀತಿಯ ಫಲವನ್ನ ಕೊಡ್ತಾನೆ, ಅಥವಾ ಯಾಕೆ ಕಷ್ಟವನ್ನ ಕೊಡ್ತಾನೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಉಳಿದೆಲ್ಲಾ ಗ್ರಹಗಳಂತೆ ಶನಿ ಕೂಡ ಒಂದು ಗ್ರಹ ಅಷ್ಟೇ. ಶನಿಯಲ್ಲೂ ಕೂಡ ಅತ್ಯಂತ ಅದ್ಭುತವಾದ ಕಾರಕತ್ವಗಳು ಇದೆ. ಶನಿ ಕೂಡ ಅತ್ಯಂತ ಶುಭ ಫಲಿತಾಂಶವನ್ನ ಕೊಡುವಂಥ ಗ್ರಹ. ಬರೀ ಕೆಟ್ಟದ್ದನ್ನ ಮಾತ್ರ ಮಾಡಲ್ಲ. ಶನಿ ಕರ್ಮಕಾರಕ, ಕರ್ಮ ಫಲದಾತ. ನಾವು ಮಾಡುವ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡೋದು ಈ ಶನಿ ಪರಮಾತ್ಮ. ಶನಿಯನ್ನ ತಪ್ಪಾಗಿಯೇ ಬಿಂಬಿಸಲಾಗಿದೆ. ಶನಿ ಅಂದ್ರೇನೆ ಅಶುಭ, ಶನಿ ಅಂದ್ರೇನೆ ದುರದೃಷ್ಟ, ಶನಿ ಅಂದ್ರೇನೆ ವಿನಾಶ ಅನ್ನೋ ರೀತಿ ಬಿಂಬಿಸಲಾಗಿದೆ. ಜನರ ಮನಸ್ಸಿನ ಈ ಭಯ ಬಹಳಷ್ಟು ಜನರ ಜೀವನೋಪಾಯಕ್ಕೆ ದಾರಿಯಾಗಿದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ ಬಿಡಿ. ನವಗ್ರಹಗಳಲ್ಲೂ ಕೂಡ ಶುಭ ಕಾರಕತ್ವಗಳು ಇರುತ್ತೆ, ಅಶುಭ ಕಾರಕತ್ವಗಳು ಕೂಡ ಇರುತ್ತೆ. ಜ್ಯೋತಿಷ್ಯದಲ್ಲಿ ಯಾವುದೇ ಗ್ರಹ ಸಂಪೂರ್ಣವಾಗಿ ಶುಭವೂ ಅಲ್ಲ, ಸಂಪೂರ್ಣವಾಗಿ ಅಶುಭವೂ ಅಲ್ಲ. ಆಯಾ ಗ್ರಹಗಳು ಶುಭಾನೋ ಅಶುಭಾನೋ ಅನ್ನೋದನ್ನ ಕೇವಲ ನಿಮ್ಮ ಜಾತಕವನ್ನ ನೋಡಿ ನಿರ್ಧರಿಸೋದಕ್ಕೆ ಸಾಧ್ಯ. ಕೆಲವೊಂದು ಅದ್ಭುತ ಜಾತಕಕ್ಕೆ ಎಲ್ಲವೂ ಒಳ್ಳೆಯ ಪ್ಲೇಸ್ಮೆಂಟ್ನಲ್ಲಿ ಇದ್ದು ಎಲ್ಲ ಗ್ರಹಗಳು ಒಳ್ಳೆಯ ಫಲ ಕೊಡಬಹುದು. ಕೆಲವರಿಗೆ ಶುಭ ಗ್ರಹಗಳು ಕೂಡ ಕೆಟ್ಟ ಸ್ಥಾನದಲ್ಲಿದ್ದು ದಟ್ಟ ದರಿದ್ರ ಫಲವನ್ನ ಕೂಡ ಕೊಡಬಹುದು. ಮೇಲ್ನೋಟಕ್ಕೆ ಇಂತಹ ಗ್ರಹ ಒಳ್ಳೆಯದು, ಶುಭ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಜಾತಕ ನೋಡಿ ಪ್ರತಿ ಮಾಹಿತಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿದಾಗ ನಮಗೆ ಪೂರ್ತಿ ಸಂಗತಿ ಅರಿವಾಗುತ್ತೆ. ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಕುಂಭ ಈ ರಾಶಿಯವರಿಗೆ ಶನಿ ಬಹುತೇಕ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಿತಾಂಶವನ್ನ ಕೊಡ್ತಾನೆ. ಉಳಿದ ಲಗ್ನಗಳಿಗೆ ಕೆಲವು ನಿರ್ದಿಷ್ಟ ಮನೆಗಳಲ್ಲಿ ಇದ್ರೆ ಆ ಲಗ್ನಗಳಿಗೂ ಕೂಡ ಒಳ್ಳೆಯ ಫಲಿತಾಂಶವನ್ನ ಕೊಡ್ತಾನೆ. ಶನಿ ಲಕ್ ಮೇಲೆ ಫಲವನ್ನ ಕೊಡುವಂತಹ ಗ್ರಹ ಅಲ್ಲ. ಒಮ್ಮೆ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಅಂತರ್ದಶ ಬಂದ್ರೆ ಸಾಕಷ್ಟು ಶ್ರಮ ಪಡಬೇಕಾಗಿ ಬರುತ್ತೆ. ಕೇವಲ ಕಷ್ಟಪಟ್ಟರೆ ಮಾತ್ರ ಶನಿ ಮಹಾದಶದಿಂದ ಶುಭ ಫಲಿತಾಂಶವನ್ನ ಪಡೆಯೋದಕ್ಕೆ ಸಾಧ್ಯ. ಶನಿ ಮಂದ ಗ್ರಹ, ಅಂದ್ರೆ ತುಂಬಾ ನಿಧಾನವಾಗಿ ಚಲಿಸುವಂತಹ ಗ್ರಹ. ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸೋದಕ್ಕೆ 2 ವರ್ಷದ 6 ತಿಂಗಳು ಸಮಯವನ್ನ ತಗೋತಾನೆ. ಇಷ್ಟು ನಿಧಾನವಾಗಿ ಇನ್ಯಾವ ಗ್ರಹ ಕೂಡ ಚಲಿಸೋದಿಲ್ಲ. ಶನಿಯ ಸ್ವಭಾವವೇ ನಿಧಾನವಾಗಿರೋದ್ರಿಂದ ಶನಿಯ ಒಳ್ಳೆಯ ಫಲಿತಾಂಶಗಳು ನಮಗೆ ಅರಿವಿಗೆ ಬರದೇ ಇರುವಷ್ಟು ನಿಧಾನವಾಗಿರುತ್ತೆ. ಶನಿ ಕಷ್ಟಕ್ಕೆ ಕಾರಕ ಹೌದು, ಆದರೆ ಕಷ್ಟವನ್ನ ಕೊಟ್ಟು ಅದರಿಂದ ಪಾಠ ಕಲಿಸಿ ನಮ್ಮನ್ನ ಸರಿಯಾದ ದಾರಿಗೆ ಬರುವಂತೆ ಪ್ರೇರೇಪಿಸೋ ಗ್ರಹ. ನಾವು ಸರಿಯಾದ ದಾರಿಗೆ ಬರೋವರೆಗೂ ಆತ ಕೊಡುವ ಕಷ್ಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ಮಾರ್ಗವೂ ಇರೋದಿಲ್ಲ. ಶನಿಯ ಈ ಕಷ್ಟದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಇರೋ ಉಪಾಯ ಒಂದೇ, ನಮ್ಮ ಸ್ವಭಾವ, ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಂಡು ಸರಿ ದಾರಿಗೆ ಬರೋದು. ಜೊತೆಗೆ ಶನಿದೇವನಿಗೆ ಶರಣಾಗಿ ಪ್ರಾರ್ಥಿಸೋದು. ನಮ್ಮ ಸ್ವಭಾವ ಬದಲಿಸಿಕೊಳ್ಳದೆ ಶನಿದೇವರ ಆರಾಧನೆಯನ್ನ ಅದೆಷ್ಟು ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಶನಿ ಆಲಸ್ಯಕ್ಕೆ ಕಾರಕ. ಶನಿ ಕಾಟ ಜಾತಕದಲ್ಲಿ ಇದ್ದಾಗ ವಿಪರೀತ ಆಲಸ್ಯವನ್ನ ಉಂಟು ಮಾಡ್ತಾನೆ. ಕೆಲಸ ಕಾರ್ಯ ಎಲ್ಲದರಲ್ಲೂ ಕೂಡ ನಿರಾಸಕ್ತಿಯನ್ನ ಕೊಡ್ತಾನೆ. ಯಾವುದನ್ನು ಕೂಡ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಶನಿಯ ಆಲಸ್ಯ ಪ್ರಭಾವಕ್ಕೆ ಒಮ್ಮೆ ಒಳಗಾದ್ರೆ ಅದರಿಂದ ಹೊರಬರೋದಕ್ಕೆ ಸಾಧ್ಯವಾಗದಷ್ಟು ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಉದ್ಯೋಗ ಕಳೆದುಕೊಳ್ಳೋದಾಗಿರ್ಲಿ, ವ್ಯಾಪಾರದಲ್ಲಿ ವಿಪರೀತ ನಷ್ಟ ಅನುಭವಿಸೋದಾಗಿರ್ಲಿ, ಅತಿಯಾದ ಸಾಲದಲ್ಲಿ ಬೀಳೋದಾಗಿರ್ಲಿ, ಇವೆಲ್ಲ ಸಂಭವಿಸುವಂತ ಸಾಧ್ಯತೆ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ, ಶನಿಯ ಆಲಸ್ಯ ಪ್ರಭಾವಕ್ಕೆ ಒಳಗಾಗದೆ
ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಏಳೋದು, ದೈಹಿಕ ಶ್ರಮದ ಕೆಲಸ ಆಗಲಿ ವ್ಯಾಯಾಮವಾಗಲಿ ಮಾಡೋದು, ಕಾಲ್ನಡಿಗೆಯ ಮೂಲಕ ಆದಷ್ಟು ಜಾಸ್ತಿ ಓಡಾಟ ಮಾಡೋದು. ನೀವು ಯಾವುದೇ ಕೆಲಸವನ್ನ ಮಾಡೋರಾದರೂ ಕೂಡ ನಿಮ್ಮ ಕೆಲಸವನ್ನ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡೋದು ಅನಿವಾರ್ಯ. ಇದೇ ಶನಿ ಕಾಟಕ್ಕೆ ಇರುವಂತ ಪ್ರಾಕ್ಟಿಕಲ್ ಪರಿಹಾರ. ಶನಿ ತಾರತಮ್ಯ ಮಾಡೋದಿಲ್ಲ. ನಿಮ್ಮದು ಯಾವುದೇ ಲಗ್ನ ಆಗಿರಲಿ, ಯಾವುದೇ ರಾಶಿಯೇ ಆಗಿರಲಿ, ನಿಮ್ಮನ್ನ ಸರಿದಾರಿಗೆ ತರೋದು, ನಿಮ್ಮಲ್ಲಿ ಶಿಸ್ತನ್ನ ಬೆಳೆಸೋದು, ಕಷ್ಟ ಕೊಟ್ಟಾದ್ರೂ ಸರಿ ನಿಮ್ಮಲ್ಲಿ ಬದಲಾವಣೆ ತರೋದು ಶನಿಯ ವೈಶಿಷ್ಟ್ಯ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮಗೆ ಶನಿ ಮಹಾದಶ ಆಗಲಿ ಅಥವಾ ಆಗ ನಾನು ಹೇಳಿದಂತಹ ಗೋಚಾರದಲ್ಲಿ ಶನಿಕಾಟಗಳು, ಸಾಡೆ ಸಾತಿ, ಪಂಚಮ ಶನಿ ಇತ್ಯಾದಿ ಇತ್ಯಾದಿ ಯಾವುದೇ ಶನಿಕಾಟ ನಡೀತಾ ಇದ್ರೂ ನಿಮ್ಮ ದೇಹದ ತೂಕ ಹೆಚ್ಚಾಗದ ಹಾಗೆ ನೋಡ್ಕೋಬೇಕು. ತೂಕ ಹೆಚ್ಚಾದ್ರೆ ಸಮಸ್ಯೆ ಹೆಚ್ಚು. ಇದು ಕೂಡ ಯಾಕೆ ಅಂತ ಹೇಳ್ಬಿಡ್ತೀನಿ. ತೂಕ ಹೆಚ್ಚಾಗೋದು ಅಂದ್ರೆ ಇದರಲ್ಲಿ ನಿಮ್ಮ ಆರೋಗ್ಯ ರೀತಿ ಯಾವುದೇ ಸಮಸ್ಯೆಯಿಂದ ಹೆಚ್ಚಾಗುವಂತಹ ತೂಕ ಅಥವಾ ಮೆಡಿಸಿನ್ ತಿಂದು ಆಗಬಹುದಾದ ತೂಕ ಹೆಚ್ಚಳ ಈ ತರದ್ದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅವರು ಭಯಪಟ್ಟು ಗಾಬರಿ ಬೀಳ್ಬೇಕಾಗಿಲ್ಲ. ಯಾರು ತುಂಬಾ ಕಂಫರ್ಟ್ ಝೋನ್ ನಲ್ಲಿದ್ದು ಆಲಸ್ಯದಿಂದ ಅಥವಾ ಲಕ್ಸುರಿ ಜೀವನ ಶೈಲಿಯಿಂದ ಹಾಯಾಗಿ ಇರೋದಕ್ಕೆ ಬಯಸ್ತಾರೆ, ಹೆಚ್ಚು ಹೆಚ್ಚು ದೈಹಿಕ ಶ್ರಮದಿಂದ ತಪ್ಪಿಸಿಕೊಂಡು ಅವರ ದೇಹ ಹೆಚ್ಚು ತೂಕ ಹೊಂದೋದಕ್ಕೆ ಪ್ರಾರಂಭಿಸಿದರೆ ಅಂಥವರಿಗೆ ಈ ಸಮಸ್ಯೆ ಸ್ವಲ್ಪ ಹೆಚ್ಚಿಗೆ ಕಾಡಬಹುದು. ಶನಿದೇವನಿಗೆ ಯಾರನ್ನೂ ಕೂಡ ಕಾಡಿಸಿ, ನೋಯಿಸಿ, ಕಷ್ಟಕ್ಕೆ ದೂಡಿ, ಹಿಂಸೆ ಕೊಟ್ಟು ಆಗಬೇಕಾಗಿದ್ದು ಏನೂ ಇಲ್ಲ. ಈ ಸೃಷ್ಟಿಯಲ್ಲಿ ಸಮತೋಲನ ಹೇಗೆ ಮುಖ್ಯನೋ ನಮ್ಮ ಬದುಕಿನಲ್ಲೂ ಕೂಡ ಸಮತೋಲನ ಅಷ್ಟೇ ಮುಖ್ಯ. ಈ ರೀತಿ ಸಮತೋಲನ ತರೋದು ಶನಿಯ ಅತಿ ಮುಖ್ಯ ಉದ್ದೇಶ. ತಕ್ಕಡಿ ಸಮತೋಲನದ ಸಂಕೇತ. ತಕ್ಕಡಿ ತುಲಾರಾಶಿಯ ಚಿಹ್ನೆ. ಶನಿ ಈ ತುಲಾರಾಶಿಯಲ್ಲಿ ಉಚ್ಚ ಆಗೋದು. ಶನಿ ಕೂಡ ತುಂಬಾ ಅದ್ಭುತ ಫಲಿತಾಂಶವನ್ನ ಕೊಡ್ತಾನೆ. ಅದನ್ನ ಪಡೆಯೋದಕ್ಕೆ ನಾವು ಸಿದ್ಧರಾಗಬೇಕು ಅಷ್ಟೆ. ಸ್ನೇಹಿತರೆ, ಇನ್ನಷ್ಟು ಅದ್ಭುತ ಜ್ಯೋತಿಷ್ಯದ ಮಾಹಿತಿಯನ್ನ ನಿಮ್ಮೆದುರು ಇನ್ನೊಂದು ವಿಡಿಯೋದ ಮೂಲಕ ಹಾಜರುಪಡಿಸ್ತೇನೆ. ಹಾಗೆ ಯಾರಿಗೆ ಜ್ಯೋತಿಷ್ಯ ತರಗತಿ ಸೇರ್ಕೋಬೇಕು ಅನ್ನೋ ಆಸೆ ಇದೆ, ನಮ್ಮ ಪುರಾತನ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು, ಅದೇ ರೀತಿ ಪ್ರತಿ ಮಾಹಿತಿಯನ್ನ ಪ್ರಾಕ್ಟಿಕಲ್ ಆಗಿ ತಿಳಿದುಕೋಬೇಕು ಅಂತ ಅನ್ಸುತ್ತೆ, ಅವರು ಕ್ಲಾಸ್ ಜಾಯಿನ್ ಆಗಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಮಾಡಬಹುದು, ವಾಟ್ಸಪ್ ಮೂಲಕ ಮೆಸೇಜ್ ಕೂಡ ಮಾಡಬಹುದು. ಹಾಗೇನೆ ಯಾರಿಗೆಲ್ಲ ನಿಮ್ಮ ಜಾತಕ ಪರಿಶೀಲನೆಯನ್ನ ಮಾಡಿಸ್ಕೋಬೇಕು, ನಮ್ಮ ಕನ್ಸಲ್ಟೇಷನ್ ಅನ್ನ ತಗೋಬೇಕು ಅಂತ ಇದ್ದೀರಾ, ಅವರು ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿಕೊಂಡು ನಿಮ್ಮ ಜಾತಕ ಪರಿಶೀಲನೆಯನ್ನ ಮಾಡ್ಕೋಬಹುದು. ಒಬ್ಬರ ಜಾತಕ ಪರಿಶೀಲನೆಗೆ 399 ರೂಪಾಯಿಗಳು ಮಾತ್ರ. ರಾಹು ಮಹಾದಶ ಯಾರಿಗೆ ಒಳ್ಳೇದ್ ಮಾಡುತ್ತೆ, ಯಾರಿಗೆ ಕೆಟ್ಟದ್ ಮಾಡುತ್ತೆ? ನಿಮ್ಮ ಜಾತಕದಲ್ಲಿ ರಾಹು ಯಾವ ಮನೆಯಲ್ಲಿದ್ರೆ ಶುಭ? ರಾಹು ಮಹಾದಶಾದ 18 ವರ್ಷ ಯಾರಿಗೆ ಅನುಕೂಲ? ರಾಹು ದಶಾದಲ್ಲಿ ಅನುಭವಿಸಬೇಕಾದಂತಹ ಅನಾನುಕೂಲಗಳೇನು? ರಾಹುವಿನ ಅನಾನುಕೂಲಕ್ಕೆ ಸುಲಭ ಪರಿಹಾರಗಳು ಏನು ಅನ್ನುವಂತಹ ವಿಷಯವನ್ನ ತಿಳಿಯೋದು ಹಾಗಿದ್ರೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನೇರವಾಗಿ ನಿಮ್ಮನ್ನ ರಾಹು ಮಹಾದಶಾದ ವಿಡಿಯೋಗೆ ಕರ್ಕೊಂಡು ಹೋಗುತ್ತೆ. ಧನ್ಯವಾದಗಳು. ಜೈ ಶ್ರೀರಾಮ್.